ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸುಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು KCET ರ್ಯಾಂಕ್ ಏನಿದೆಯಲ್ಲ, ಸೊ ತುಂಬಾ ಜನ ವಿದ್ಯಾರ್ಥಿಗಳು ಒಂದು KCET ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಸೊ ವಿದ್ಯಾರ್ಥಿಗಳು ಈ ಒಂದು 2022 ಇಂದ ಏನಾಗಿದೆಯಲ್ಲ, ವಿದ್ಯಾರ್ಥಿಗಳು KCET ರ್ಯಾಂಕ್ ಚೆನ್ನಾಗಿ ಆಗಿದ್ರು ಕೂಡ ತುಂಬಾ ಜನ ವಿದ್ಯಾರ್ಥಿಗಳು ಒಂದು KCET ರ್ಯಾಂಕ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸೊ ಅದು ರೀಸನ್ ಏನಂತ ಕೇಳೋದಾದ್ರೆ, ಪ್ರತಿ ವರ್ಷನೂ ಒಂದು ರಿಪೀಟರ್ಸ್ ಏನಿದಾರಲ್ಲ, ಸೊ ರಿಪೀಟರ್ಸ್ ಬಂದು ಒಂದು ರೆಗ್ಯುಲರ್ ಆಗಿ ಇವಾಗ ಪಾಸ್ ಔಟ್ ಆಗಿರೋ ವಿದ್ಯಾರ್ಥಿ ಜೊತೆ ಕಂಬೈಂಡ್ ಆದಾಗ ಈ ಒಂದು KCET ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ, ರೆಗ್ಯುಲರ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಒಂದು ವರ್ಷ ಮನೆಯಲ್ಲಿ ಕುತ್ಕೊಂಡು ಓದಿರುವಂತಹ ವಿದ್ಯಾರ್ಥಿಗಳು ಒಂದು KCET ರ್ಯಾಂಕ್ ಏನಾಗುತ್ತೆ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಇದರಿಂದ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ಹಾಗೆ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ವಿದ್ಯಾರ್ಥಿಗಳೇ, ಒಂದು 50,000 ಟು ಒಂದು 1,50,000 ಒಳಗಡೆ ಯಾರ್ಯಾರು ಒಂದು KCET ರ್ಯಾಂಕ್ ಬಂದಿದ್ದಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾವ ತರ ಒಂದು KCET ಪ್ರಾಸೆಸ್ ಇರುತ್ತೆ, ಸೀಟ್ ಸಿಗುತ್ತೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಬೇಕಂದ್ರೆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ವಿದ್ಯಾರ್ಥಿಗಳೇ. ಸೊ ಅದ್ರ ಜೊತೆಯಲ್ಲಿ ಇವಾಗ 1,50,000 ಟು 2,50,000 2 lakh, ಸೊ ಈ ತರ ಒಂದು KCET ರ್ಯಾಂಕ್ ಬಂದ್ರೆ ಯಾವ ತರ ನೀವು ಒಂದು KCET ಹೋಲ್ ಪ್ರಾಸೆಸ್ನ ಯಾವ ತರ ಅನಲೈಸ್ ಮಾಡ್ಬೇಕನ್ನೋ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ವಿದ್ಯಾರ್ಥಿ. ಸೊ ಲಾಸ್ಟ್ ವರೆಗೆ ನೋಡಿ, ಸ್ಕಿಪ್ ಮಾಡದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ವಿದ್ಯಾರ್ಥಿ, ಯಾವುದೇ ತರ ನಿಮಗೆ ಡಿಸಪಾಯಿಂಟ್ಮೆಂಟ್ ಮಾತ್ರ ಇರೋದಿಲ್ಲ, ಅದು ಪಕ್ಕ ನಾನು ಹೇಳ್ತೀನಿ. ಸೊ ಹಂಗಾಗಿ ಲಾಸ್ಟ್ ವರೆಗೆ ನೋಡಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು KCET ಒಂದು 1,50,000 ಏನಿದೆಯಲ್ಲ, ಸೊ KCET ರ್ಯಾಂಕು, ಸೊ ನೀವು ಇಂಜಿನಿಯರಿಂಗ್ ಮಾಡುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು B.Pharm ಮಾಡುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಸೊ B.Pharm ಆಗಿರ್ಬೋದು, ಇಂಜಿನಿಯರಿಂಗ್ ವೆಟರ್ನರಿ ಆಗಿರ್ಬೋದು, ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು. ಸೊ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಬೇಕಾಗಿರುತ್ತೆ ವೆಟರ್ನರಿಗೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್, ಥಿಯರಿ ಎಕ್ಸಾಮ್ ಸಪ್ರೇಟ್ ಇರುತ್ತೆ. ಸೊ ಅಗ್ರಿಕಲ್ಚರ್ಗೆ ಪ್ರಾಕ್ಟಿಕಲ್ ಮತ್ತು ಥಿಯರಿ ಸಪ್ರೇಟ್ ಇರುತ್ತೆ. ಇಂಜಿನಿಯರಿಂಗ್ ಒಂದೇ ಇರುತ್ತೆ, BSc ನರ್ಸಿಂಗ್ ಸೇಮ್ ಇರುತ್ತೆ, B.Pharm ಒಂದೇ ಇರುತ್ತೆ. ಓಕೆನಾ? ಸೊ B.Pharm ಅಂತಂದ್ರೆ ಏನಂತ ಕೇಳುವಾದ್ರೆ ವಿದ್ಯಾರ್ಥಿಗಳಿಗೆ ಎಕ್ಸಾಂಪಲ್ಗೆ ನಾನು ಶಾರ್ಟ್ ಆಗಿ ಹೇಳ್ತೀನಿ. B.Pharm ಅಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬರುತ್ತೆ, ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ಬರುತ್ತೆ. BE ಅಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗು, B.Tech ಅಂದ್ರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ ಬರುತ್ತೆ. ಓಕೆನಾ? ಸೊ ನಾವು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಏನಿತ್ತಲ್ಲ ಬಿ ಮೇಲೆ ಹೋಗ್ತಾರೆ. ಸೊ ನೀವು ಏನೇ AI ಆಗಿರ್ಬೋದು, ML ಆಗಿರ್ಬೋದು, ಡಾಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, IT ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್, ಸಿವಿಲ್ ಎಲ್ಲ ಬ್ರಾಂಚಸ್ಸು BE ಅಂತ ಬರ್ತಾರೆ. ಓಕೆನಾ? ಸೊ B.Tech ಅಂತಂದ್ರೆ ಇವಾಗ ಸ್ಪೆಷಲೈಸೇಷನ್ ತುಂಬಾ ಆಗಿದೆ. B.Tech ಅಂತಂದ್ರೆ B.Tech ಪರ್ಟಿಕ್ಯುಲರ್ ಕೋರ್ಸಸ್ ಇದಾವೆ. ನೀವೇನೊಂದು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಿಲ್ಲ, ಒಂದು VLS ಆಗಿರ್ಬೋದು, MBEd ಆಗಿರ್ಬೋದು, ಈ ತರ ಪರ್ಟಿಕ್ಯುಲರ್ ಕೋರ್ಸ್ B.Tech ಅಂತ ಕರೀತಾರೆ. ಓಕೆನಾ? ಸೊ ಇದು ಕಂಬೈನ್ಡ್ ಏನಿದೆಲ್ಲ, ಸೊ ಇದಕ್ಕೆಲ್ಲ B ಅಂತ ಕರೀತಾರೆ. ಸೊ B.Pharmacy ಅಂದ್ರೆ ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ಹೇಳಿದ್ರೆ, ಬ್ಯಾಚುಲರ್ ಆಫ್ ಫಾರ್ಮಸಿ ಅಂದ್ರೆ ಮೇನ್ ಆಗಿ ಮೆಡಿಕಲ್ ಏನೊಂದು ಶಾಪ್ಸ್ ಅಥವಾ ಒಂದು ಕೆಮಿಕಲ್ ಟ್ಯಾಬ್ಲೆಟ್ಸ್ ಏನ್ ಕ್ರಿಯೇಟ್ ಮಾಡ್ತೀವಲ್ಲ, ಇದು B.Pharm ಅಂತ ಕರಿಬೋದು ನಾವು. ಸೊ B.Pharm ಅಂತ ಯಾಕೆ ಕರೀತಾರೆ ಅಂದ್ರೆ, ಒಂದು PUC ಕಂಪ್ಲೀಟ್ ಮಾಡಿ ಬಂದಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ, ಅವ್ರಿಗೆ B.Pharm ಅಂತ ಕರೀತಾರೆ. ಓಕೆನಾ? PUC ಕಂಪ್ಲೀಟ್ ಮಾಡಿ ಒಂದು ಕೋರ್ಸ್ ತೆಗೆದುಕೊಳ್ತಾರಲ್ಲ PUC ಮೇಲೆ, ಅವ್ರಿಗೆ B.Pharm ಅಂತಾರೆ. ಡಿಪ್ಲೊಮಾ ಒಳಗೆ ಕೂಡ D.Pharm ಅಂತ ಬರುತ್ತೆ. ಅವರು 3 years D.Pharm ಮಾಡ್ತಾರೆ, ಅಂದ್ರೆ ಡಿಪ್ಲೊಮಾ ಫಾರ್ಮಸಿ ಅಂತ. ಸೊ ಅವರು D.Pharm ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇಂಜಿನಿಯರಿಂಗ್ ಏನು ಇದು, ಸೊ D.Pharm ಏನು ಬರ್ತಾರಲ್ಲ ಅವ್ರಿಗೆ D.Pharm ಕರೀತಾರೆ. ಡಿಪ್ಲೊಮಾದಲ್ಲಿ ಫಾರ್ಮಸಿ ಕಂಪ್ಲೀಟ್ ಮಾಡಿ ಒಂದು D.Pharm ಯಾರು ಮಾಡ್ತಾರಲ್ಲ ಅವ್ರಿಗೆ ಡಿಪ್ಲೊಮಾ ಫಾರ್ಮಸಿ ಅಂತಾರೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಎಲ್ಲದಕ್ಕೂ ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ಇರುವುದಿಲ್ಲ, ನಾರ್ಮಲ್ ಆಗಿರುತ್ತೆ. ಒಂದ್ಸಲ KCET ಎಕ್ಸಾಮ್ ಕಂಪ್ಲೀಟ್ ಆದ್ರೆ ಸಾಕು. ಸೊ ಹಾಗೆ ನೀವು ಒಂದು 1 lakh ಮೇಲೆ ಒಂದು B.Pharm ಏನಾಗಿರುತ್ತಲ್ಲ, ಕಟ್ ಆಫ್ ರ್ಯಾಂಕ್ ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀವು ಆಲ್ಮೋಸ್ಟ್ ನಿಮಗೆ ಫಾರ್ಮಸಿ ಒಳಗಡೆ ತುಂಬಾ ಕಡಿಮೆ ಸೀಟ್ಸ್ ನ ತೆಗೆದುಕೊಳ್ತಾರೆ ವಿದ್ಯಾರ್ಥಿ, ಯಾವ್ದು ಫಾರ್ಮಸಿ ಸೈಡ್ ಹೋಗಲ್ಲ. ಸೊ ನೀವು ಆ ತರ ಇದ್ರೆ ಫಾರ್ಮಸಿಗೆ ಬೆಸ್ಟ್ ಏನಂದ್ರೆ ನೀವು ಒಂದು ಡೈರೆಕ್ಟ್ ಆಗಿ ಪೇಮೆಂಟ್ ಸೀಟಲ್ಲಿ ಹೋಗೋದು ಬೆಸ್ಟ್ ಆಗುತ್ತೆ. ಸೊ ಇಂಜಿನಿಯರಿಂಗ್ ಅಲ್ಲಿ ಮಾತ್ರ ನೀವು ಪೇಮೆಂಟ್ ಸೀಟ್ ಜಾಸ್ತಿ ಇದಾಗುತ್ತೆ, ಯಾಕಂದ್ರೆ ಇಂಜಿನಿಯರಿಂಗ್ ಸೇರೋ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ ಇಯರ್ಲಿ. ಸೊ ಹಾಗಾಗಿ ಈ 1,50,000 ಏನಿದೆಯಲ್ಲ CD ರ್ಯಾಂಕ್ಗೆ ಸೀಟ್ ಸಿಗುತ್ತಾ ಇಲ್ಲ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳೇ, 1,50,000ಗೆ ಸೊ ವಿದ್ಯಾರ್ಥಿಗಳ ಸೀಟ್ ಸಿಗುತ್ತೆ ಪಕ್ಕ. ಬಟ್ ನೀವೇನೋ ಎಲೆಕ್ಟ್ರಾನಿಕ್ಸ್, CS ಅಂದ್ರೂ ನಿಮಗೆ ಸಿಗುತ್ತೆ. ಬಟ್ ಕಾಲೇಜ್ ಲೀಸ್ಟ್ ನಾನು ಚೆಕ್ ಮಾಡ್ಕೋಬೇಕು, ಯಾವ ಕಾಲೇಜಲ್ಲಿ ಸೀಟ್ಸ್ ಅವೈಲೇಬಲ್ ಇದಾವೆ ಅಂತಂದ್ರೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಲಾಸ್ಟ್ ವಿಡಿಯೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪ್ರತಿ ವರ್ಷನೂ ಎಷ್ಟೊಂದು ಕಾಲೇಜಲ್ಲಿ ಸೀಟ್ ಫಿಲ್ ಆಗಿಲ್ಲ ಅಂತ ತೋರಿಸಿದ್ದೀನಿ. ಓಕೆನಾ? ಸೊ ಅದೊಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಧೈರ್ಯ ಬರುತ್ತೆ. ಸೊ ಅದ್ರ ಜೊತೆಯಲ್ಲೇ 1,50,000 ಏನಿದೆಲ್ಲ ಸೀಟು ಸಿಗುತ್ತೆ ವಿದ್ಯಾರ್ಥಿಗಳು. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಕ್ಯಾಂಪಸ್ ಸೆಲೆಕ್ಷನ್ ಇರ್ಬೋದು, ಒಳ್ಳೆ ಪ್ಯಾಕೇಜ್ ಇರ್ಬೋದು. ಫಸ್ಟ್ ಕ್ಯಾಂಪಸ್ ಸೆಲೆಕ್ಷನ್ ಪ್ಯಾಕೇಜ್ ಅಲ್ಲಿನ ಬರುತ್ತೆ. ಸೊ ಪ್ಯಾಕೇಜ್ ಇರುವುದಿಲ್ಲ. ಸೊ ಟೀಚಿಂಗ್ ಒಂದಿರುತ್ತೆ, ಯಾವುದೇ ಥರ ಕಂಪ್ನೀಸು ಹೈರ್ ಮಾಡೋಂಗಿಲ್ಲ ಸ್ಟೂಡೆಂಟ್ಸ್ ಬಂದು, ಆ ಥರ ಕಾಲೇಜಸ್ ಇರುತ್ತೆ. ನೀವೇನು ಮಾಡಬೇಕು, ಸೀಟ್ ರ್ಯಾಂಕ್ ಜಾಸ್ತಿ ಬಂದಿದೆ ಅಂದರೆ ಮತ್ತೆ ನೀವು ವರ್ಕೌಟ್ ಮಾಡ್ಕೋಬೇಕಾಗತ್ತೆ. ಸೊ ವರ್ಕೌಟ್ ಅಂದರೆ
ನೀವೇ ಎಕ್ಸ್ಟ್ರಾ ಎಫರ್ಟ್ ಹಾಕೊಂಡು ಸೆಲ್ಫ್ ಸ್ಟಡಿ ಮಾಡ್ಕೋಬೇಕು. ಸೆಲ್ಫ್ ಸ್ಟಡಿ ನೀವೇ ಸೆಲ್ಫ್ ಆಫ್ ಕ್ಯಾಂಪಸಲ್ಲಿ ಟ್ರೈ ಮಾಡ್ಕೊಂಡು, ಕ್ಯಾಂಪಸ್ ಅಂದರೆ ಕಾಲೇಜ್ ಕಡೆಯಿಂದ ಬಿಟ್ಟು ಹೊರಗಡೆ ನೀನೇ ಒಂದು ಜಾಬನ್ನು ಹುಡ್ಕೊಳ್ಳೋಂಥ ಕೆಲಸ ಮಾಡಬೇಕಾಗತ್ತೆ. ಒಳ್ಳೆ ಕಾಲೇಜಲ್ಲಿ ಟಾಪ್ ಕಾಲೇಜ್ ಸಿಗಲಿಲ್ಲ ಅಂದರೆ. ಸೊ ಒಂದು ಚೆನ್ನಾಗಿರೋ ಕಾಲೇಜ್ ಅಂದರೆ ಕಾಲೇಜ್ಗೆ ಬರ್ತವೆ ಒಂದು ಕಂಪ್ನೀಸ್ ಬಂದು ಸ್ಟೂಡೆಂಟ್ಸ್ ತೆಗೆದುಕೊಂಡು ಹೋಗ್ತವೆ, ಇಷ್ಟು ಸ್ಯಾಲ್ರಿ ಕೊಡ್ತೀವಿ, ಈ ಥರ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತವೆ, ಇಂಟರ್ವ್ಯೂನ ಕೊಡ್ತವೆ. ಸೊ ಈ ಥರ ಬಂದು ಕರ್ಕೊಂಡು ಹೋಗ್ತವೆ. ಸೊ ಅದಕ್ಕೆಲ್ಲ ನೀನು ಟಾಪ್ ಕಾಲೇಜು, ಒಳ್ಳೆ ಕಾಲೇಜ್, ಕ್ಯಾಂಪಸ್ ಬರೋಂಥ ಕಾಲೇಜಲ್ಲಿ ನೀನು ಎಕ್ಸ್ಪೆಕ್ಟ್ ಒಂದು ಕಾಲೇಜ್ ಲೀಸ್ಟ್ ಮಾಡಿಕೊಂಡು ಒಳ್ಳೆ ರ್ಯಾಂಕ್ ಇದ್ದರೆ ಅಲ್ಲಿ ಎಲ್ಲ ನೀನು ಒಂದು ಆಪ್ಷನ್ಟ್ರಿ ಮಾಡಿದರೆ ನೀನು ಕಾಲೇಜ್ ಸೀಟ್ ಸಿಗುತ್ತೆ. ಸೊ ಸಮ್ಟೈಮ್ಸ್ ಸಿಗಂಗಿಲ್ಲ, ಅಲ್ಲಿ ಕೂಡ ಬೇರೆ ಕಾಲೇಜಲ್ಲಿ ಸಿಗುತ್ತೆ. ಆಮೇಲೆ ಬೇರೆ ಕಾಲೇಜ್ ಸಿಕ್ಕರೂ ಕೂಡ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೋದು. ಸೊ 1,50,000 ಬಂದಿದೆ ಅಂತಂದರೆ ವಿದ್ಯಾರ್ಥಿಗಳು, ಸೊ ಫಸ್ಟ್ ಆಫ್ ಆಲು ಕಾಲೇಜ್ ಯಾವುದಾದ್ರೂ ಒಂದು ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಒಳ್ಳೆ ಬ್ರಾಂಚನ್ನ ತೆಗೆದುಕೊಳ್ಳೋದು ಇಂಪಾರ್ಟೆಂಟು. ಸೊ ನಿಮ್ಗೆ ಇಷ್ಟ ಆಗಿರೋ ಬ್ರಾಂಚ್ನೇ ತೆಗೆದುಕೊಳ್ಳಿ, ಒಂದು ಎಕ್ಸ್ಪೆಕ್ಟೆಡ್ ಕಾಲೇಜಲ್ಲೇ ತೆಗೆದುಕೊಳ್ಳಿ. ಸೊ ಮುಂದೆ ಕಾಲೇಜಿಗೆ ಯಾವುದೇ ಥರ ಲಿಮಿಟ್ ಇಲ್ಲ, ಅದು ಎಲ್ಲರಿಗೂ ಗೊತ್ತಿದೆ, ಓಕೆನಾ. ಸೊ ನೀವು ಎಷ್ಟು ಕಾಲೇಜ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಬಟ್ ಸಿಗೋ ಕಾಲೇಜ್ ಏನಿದೆಲ್ಲ ಕಂಪಲ್ಸರಿ ಆ ಕಾಲೇಜ್ ನೀವು ಹೋಗಲೇಬೇಕಾಗುತ್ತೆ ವಿದ್ಯಾರ್ಥಿ. ಯಾವುದೇ ಕಾರಣಕ್ಕೂ ನೀವು ರಿಜೆಕ್ಟ್ ಮಾಡೋಕ್ಕೆ ಆಗೋಲ್ಲ, ಓಕೆನಾ. ಸೊ ಹಂಗಾಗಿ ರಿಜೆಕ್ಟ್ ಮಾಡೋಕ್ಕಾಗಲ್ಲ, ನೀವು ಕಂಪಲ್ಸರಿ ಬೇಕಾಗಿರೋ ಕಾಲೇಜ್ನ ಆ್ಯಡ್ ಮಾಡಿ. 1,50,000 ಇದೆ ಅಂತಂದು ಸಿಗಂಗಿಲ್ಲ ಅಂತಂದು ಇದು ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ರೌಂಡಲ್ಲಿ ಮೂಕ್ ಅಲಾಟ್ಮೆಂಟಲ್ಲಿ ಗೊತ್ತಾಗದೆ ನಿಮಗೆ ಏನು ಆ ಕಾಲೇಜ್ ಸಿಗುತ್ತಾ ಇಲ್ಲ ಅನ್ನೋದು. ಸೊ ಅದನ್ನು ಅನಲೈಸ್ ಮಾಡಿಕೊಂಡು ಈ ಕಾಲೇಜ್ ಸಿಗಂಗಿಲ್ಲ ಅಂದರೆ ಯಾವ ಕಾಲೇಜ್ ಸಿಗ್ಬೋದು, ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಅನಲೈಸ್ ಮಾಡ್ಕೊಳ್ಳಿ. ಸೀಟ್ ಮ್ಯಾಟ್ರಿಕ್ಸ್ ಅನಲೈಸ್ ಮಾಡಿಕೊಂಡು ಆ ಕಾಲೇಜನ್ನು ನೀವು ಹಾಕಿ, ಪಕ್ಕ ಸೀಟ್ ಸಿಗುತ್ತೆ ಫಸ್ಟ್ ರೌಂಡಲ್ಲಿ. ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಮಾತ್ರ ಚಾನ್ಸೇ ಇರುವುದಿಲ್ಲ ವಿದ್ಯಾರ್ಥಿಗಳು, ಸೀಟ್ ಸಿಗೋ ಚಾನ್ಸಸ್ ಇರೋಂಗಿಲ್ಲ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಯಾವುದೇ ಒಂದು ಕಾಲೇಜಲ್ಲಿ ಒಂದು ಕಾಲೇಜ್ಗೆ ಒಂದು ಬ್ರ್ಯಾಂಚಿಗೆ ನಾನು ಹೇಳ್ತೇನೆ ಎಕ್ಸಾಂಪಲು 90,000 ಇತ್ತು ಅಂದರೆ ಫಸ್ಟ್ ರೌಂಡ್ಗಿಂತ ನೀವು ಮೂಕ್ ಅಲಾಟ್ಮೆಂಟಲ್ಲೇ ನೋಡ್ಕೊಂಡ್ಬಿಡ್ತೀರ ಒಂದು ಸೀಟ್ ಮ್ಯಾಟ್ರಿಕ್ಸ್ ಯಾವ ಥರ ಏನು ಅನ್ನೋದನ್ನು. ಸೊ ಆ ಥರ ಒಂದು 90,000 ಕಾಲೇಜ್ ಕಟ್ ಆಫ್ ಇತ್ತು ಅಂದರೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಮುಂಚೆನೇ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೊ ಅವಾಗ ನೋಡಿದ್ರೆ ನೀವು ಅರೌಂಡ್ 70,000 50,000 ಬಂದುಬಿಡುತ್ತೆ KCET ರ್ಯಾಂಕು, ಕಟ್ ಆಫ್ ರ್ಯಾಂಕು. ಸೊ ಯಾಕಂದರೆ ಫಸ್ಟ್ ರೌಂಡ್ ಯಾರ್ಯಾರು ಸಿಕ್ಕಿದೆ, ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿ ಹೈಯರ್ ಆಗಿಬಿಡ್ತಾರೆ. ಅಂದರೆ ಎಲ್ಲರೂ ಆಪ್ಷನ್ಟ್ರಿಲಿ ಆ ಕಾಲೇಜ್ ಸಿಗ್ಬಿಡುತ್ತೆ ಅಂತಂದು ಕಡಿಮೆ ಮಾಡಿಟ್ಬಿಡ್ತಾರೆ ಸೆಕೆಂಡ್ ರೌಂಡಲ್ಲಿ. ಏಕೆಂದರೆ ಫಸ್ಟ್ ರೌಂಡಲ್ಲಿ ಏನು ಇದಾಗಿರುತ್ತಲ್ಲ, ಇದ್ದವರು ಹೋಲ್ಡ್ ಮಾಡಿ ಪ್ಲಸ್ ಮತ್ತೆ ಇಲ್ಲಿ ಬರ್ತಾರೆ ಸೆಕೆಂಡ್ ರೌಂಡ್ಗೆ. ಸೊ ಹಂಗಾಗಿ ಕಂಪಲ್ಸರಿ ಅದು ಕಡಿಮೆ ಆಗ್ಬಿಡುತ್ತೆ ಸೀಟ್ ರ್ಯಾಂಕ್, ಕಟ್ ಆಫ್ ರ್ಯಾಂಕ್. ಸೊ ಹಂಗಾಗಿ ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಯಾರ್ಯಾರು ವಿದ್ಯಾರ್ಥಿಗಳು ಸಿಗಂಗೇ ಇಲ್ಲ ಕಾಲೇಜು. ಸೊ ಹಾಗಾಗಿ ಫಸ್ಟ್ ರೌಂಡಲ್ಲಿ ಸಿಗಬೇಕು, ಇಲ್ಲ ಥರ್ಡ್ ರೌಂಡಲ್ಲಿ ಸಿಗಬೇಕಾಗತ್ತೆ. ಯಾಕಂದರೆ ಸೆಕೆಂಡ್ ರೌಂಡ್ ಮಾತ್ರ ಕಡಿಮೆ ಮಾಡ್ತಾರೆ, ಥರ್ಡ್ ರೌಂಡ್ ಹೋಗೋಷ್ಟರಲ್ಲಿ ಮತ್ತೆ ಏನು ಸೀಟ್ ರ್ಯಾಂಕ್ ಇತ್ತಲ್ಲ ಅದು ಮತ್ತೆ ಇನ್ಕ್ರೀಸ್ ಮಾಡ್ತಾರೆ. ಸೊ ಇನ್ಕ್ರೀಸ್ ಮಾಡಿದಾಗ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 90,000 70 ಹೋಗಿತ್ತು, 70ನ ಬರೋ ಥರ್ಡ್ ರೌಂಡ್ಗೆಲ್ಲ 1,20,000 ಬಂದ್ಬಿಡುತ್ತೆ. ಏಕೆಂದರೆ ಕಂಪಲ್ಸರಿ ಥರ್ಡ್ ರೌಂಡ್ಗೆಲ್ಲ ಎಷ್ಟು ವಿದ್ಯಾರ್ಥಿಗಳು ಎಲ್ಲರನ್ನೂ ಆಪ್ಷನ್ಟಲ್ಲಿ ಸೀಟ್ ಸಿಗೋ ಥರ ಮಾಡಬೇಕು. ಸೊ ಹಾಗಾಗಿ KCET ಕಟ್ ಆಫ್ ರ್ಯಾಂಕ್ ಏನಿದೆಲ್ಲ ಸೊ ಅದನ್ನು ಇನ್ಕ್ರೀಸ್ ಮಾಡ್ತಾರೆ ಕಾಲೇಜಿಂದು. ಸೊ ಹಾಗಾಗಿ ಥರ್ಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ 1,50,000 ಅಬೋ ಇದ್ದವ್ರಿಗೆ. ಸೊ ಮತ್ತು 2 ಲ್ಯಾಕ್ ಒಳಗಡೆ ಇದ್ದವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಸಿಗ್ತವೆ. ಬಟ್ ಕಾಲೇಜನ್ನು ಫಸ್ಟ್ ಹೈಯರ್ ಮಾಡ್ಕೊಳ್ಳಿ. 1 ಇಯರ್ ಗ್ಯಾಪ್ ಮಾಡೋದಕ್ಕಿಂತ ಮುಂಚೆನೇ ನಿಮಗೆ ಗ್ಯಾಪ್ ಮಾಡೋದು ಇಂಟ್ರೆಸ್ಟ್ ಇದೆ ಅಂದರೆ ಹೋಗಿ ಲಾಸ್ಟಿಗೂ ಟ್ರೈ ಮಾಡಿ ಒಳ್ಳೆ ಕಾಲೇಜನ್ನು ಪಿಕ್ ಮಾಡೋಕ್ಕೆ. ಸಿಗಲಿಲ್ಲ, ನನಗೆ ಒಂದು ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ ಬಟ್ 1 ಇಯರ್ ಗ್ಯಾಪ್ ಮಾಡೋದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಫಸ್ಟ್ ಯಾವ ಕಾಲೇಜ್ ನಿಮಗೆ ಸಿಗೋ ಚಾನ್ಸಸ್ ಇದೆ ಥರ್ಡ್ ರೌಂಡಲ್ಲಿ ಆಪ್ಷನ್ಟ್ರಿ ಮಾಡೋಕ್ಕೆ ಕೊಡ್ತಾರೆ. ಸೊ ಯಾವುದಾದ್ರು ಕಾಲೇಜ್ ಎಕ್ಸ್ಟ್ರಾ ಕಾಲೇಜ್ ಏನಾದ್ರು ಆ್ಯಡ್ ಮಾಡ್ಕೋಬೋದು, ಥರ್ಡ್ ರೌಂಡಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ಇಂಟ್ರೆಸ್ಟ್ ಇದೆ, ನನಗೆ 1 ಇಯರ್ ಗ್ಯಾಪ್ ಮಾಡೋದು ಇಂಟ್ರೆಸ್ಟ್ ಇಲ್ಲ, ಸೊ ನಾನು ಈ 1 ಇಯರ್ ವೇಸ್ಟ್ ಮಾಡೋದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಯಾವುದೊಂದು ಕಾಲೇಜ್ ಬೇಕಂದರೆ ಫಸ್ಟು ನಿಮ್ಮ ಇರುವಂಥ ಕಾಲೇಜ್ ಲೀಸ್ಟಲ್ಲೇ ಬೆಸ್ಟ್ ಕಾಲೇಜ್ ಯಾವುದಂತ ಪಿಕ್ ಮಾಡ್ಕೊಳ್ಳಿ, ಅದನ್ನೇ ಪ್ರಿಯಾರಿಟಿಯಲ್ಲಿ ಕೊಟ್ಬಿಡಿ. ಸೊ ಪ್ರಿಯಾರಿಟಿಯಲ್ಲಿ ಅದನ್ನು ಕೊಟ್ಟಾಗ ಏನಾಗುತ್ತೆ, ಕಾಲೇಜ್ ಅದೇ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ಕಾಲೇಜ್ ತೆಗೆದುಕೊಂಬಿಡಿ, ಅಡ್ಮಿಷನ್ ಮಾಡ್ಕೊಂಬಿಡಿ, ಓಕೆನಾ. ಇದು 150 ಆಗಿರ್ಬೋದು, 1 ಲ್ಯಾಕ್ ಆಗಿರ್ಬೋದು, 2 ಲ್ಯಾಕ್ ಅಬೋ ಆಗಿರ್ಬೋದು. ಸೊ ಫಸ್ಟ್ ಕಾಲೇಜಲ್ಲಿ ಸೇರ್ಕೊಂಬಿಡಿ, ಅಡ್ಮಿಷನ್ ಮಾಡ್ಕೊಂಬಿಡಿ. ಫಸ್ಟ್ ಇಯರಲ್ಲಿ ಯಾವುದೇ ಥರ ಬ್ಯಾಕ್ಲಾಗ್ಸ್ ಇಲ್ಲ, ಚೆನ್ನಾಗಿ ಒಳ್ಳೆ CGP ಒಳ್ಳೆ ಮಾರ್ಕ್ಸ್ ಇದಾವೆ ಅಂದರೆ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೋದು. ನೀವು ಯಾವ ಕಾಲೇಜಲ್ಲಿ ಬೇಕಾದ್ರೆ ಅದೇ ಕಾಲೇಜಲ್ಲಿ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೋದು, ಓಕೆನಾ. ಚೇಂಜ್ ಆಫ್ ಬ್ರಾಂಚ್ ಸಮೇತ ಮಾಡ್ಕೋಬೋದು. ಎಕ್ಸಾಂಪಲ್ಗೆ ಯಾರು ಟ್ರಿಬಲ್ ತೆಗೆದುಕೊಂಡಿದ್ದಾರೆ, ಸೊ ಅವ್ರು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಕಂಪ್ಲೀಟ್ ಮಾಡ್ತಾರೆ. ಸೆಮ್ ಅಂದರೆ 6 ತಿಂಗಳಿಗೆ 1 ಸೆಮ್ ಆಗಿರುತ್ತೆ, ಇಯರ್ಗೆ 2 ಸೆಮ್ ಆಗ್ತವೆ, 2 ಆಗುತ್ತೆ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಸೇರಿ 1 ಇಯರ್ ಆಗುತ್ತೆ, ಓಕೆನಾ. ಸೊ ಫಸ್ಟ್ ಇಯರಲ್ಲಿ ಕಂಪ್ಲೀಟ್ ಆಗಿದ ತಕ್ಷಣವೇ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೋದು. ಯಾರಾದರೂ ಟ್ರಿಬಲ್ ಸೇರಿದ್ದಾರೆ, ಅವ್ರಿಗೆ EC ಬೇಕಾಗಿದೆ ಅಥವಾ CS ಬೇಕಾಗಿದೆ ಅಂತಂದರೆ ಚೇಂಜ್ ಆಫ್ ಬ್ರಾಂಚ್ ಸಮೇತ ಮಾಡ್ಕೋಬೋದು, ಓಕೆನಾ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ ಫಸ್ಟ್ ಕಾಲೇಜನ್ನು ನಿಮಗೆ 1 ಇಯರ್ ವೇಸ್ಟ್ ಮಾಡೋದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಮಾತ್ರ ಫಸ್ಟ್ ಕಾಲೇಜನ್ನ ಪಿಕ್ ಮಾಡ್ಕೊಂಬಿಡಿ, ಅಡ್ಮಿಷನ್ ಮಾಡ್ಕೊಂಬಿಡಿ. ಫಸ್ಟ್ ಇಯರಲ್ಲಿ ಚೇಂಜ್ ಆಫ್ ಕಾಲೇಜ್ ಇದೆ, ಸೆಕೆಂಡ್ ಇಯರ್ಲಿ ಚೇಂಜ್ ಆಫ್ ಕಾಲೇಜ್ ಇದೆ. ಬಟ್ ಫಸ್ಟ್ ಇಯರಲ್ಲಿ ಮಾತ್ರ ಚೇಂಜ್ ಆಫ್ ಬ್ರಾಂಚ್ 1 ಸಲ ಕೊಡ್ತಾರೆ, ಚೇಂಜ್ ಆಫ್ ಕಾಲೇಜ್ 2 ಟೈಮ್ಸ್ ಕೊಡ್ತಾರೆ, ಓಕೆನಾ. ಸೊ ಇದು 2 ಲ್ಯಾಕ್ ಅಬೋ ಇದ್ದವ್ರಿಗೂ ಅನ್ವಯ ಆಗುತ್ತೆ, 2 ಲ್ಯಾಕ್ ಬಿಲೋ ಇದ್ದವ್ರಿಗೂ ಎಲ್ಲ ವಿದ್ಯಾರ್ಥಿಗಳು ಅನ್ವಯ ಆಗುತ್ತೆ, ಓಕೆನಾ. ಫಸ್ಟು ಯಾರ್ಯಾರು ವಿದ್ಯಾರ್ಥಿಗಳು 1 ಇಯರ್ ವೇಸ್ಟ್ ಮಾಡೋದು ಇಂಟ್ರೆಸ್ಟ್ ಇಲ್ಲ ಅನ್ನೋ ವಿದ್ಯಾರ್ಥಿಗಳು ಸೊ ಎಲ್ಲರೂ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ.
ಓಕೆನಾ. ಸೊ ಇದು ಯಾರು ಹೇಳೋದಿಲ್ಲ. ಸೊ ಒಂದು ಇಂಜಿನಿಯರಿಂಗ್ ಸಂಬಂಧಪಟ್ಟವ್ರು ಮಾತ್ರ ಗೊತ್ತಿರುತ್ತೆ. ಓಕೆನಾ. ಸೊ ಈ ಥರ ಒಂದು ನೋಟಿಫಿಕೇಶನ್ ಇದೆ. ಬೇಕಾದರೆ ನಾನು ಯಾರು ಕಾಮೆಂಟ್ ಸೆಕ್ಷನ್ ತಿಳಿಸಿ ನಿಮಗೆ ನೋಟಿಫಿಕೇಶನ್ ಬೇಕು, ನಾನು ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಬ್ರಾಂಚ್ ನಿಜವಾಗ್ಲೂ ಇದೇನಾ ಇಲ್ಲ ಸುಳ್ಳು ಹೇಳ್ತೀರಾ ಅಂತಂದರೆ ನಾನು ಕಾಮೆಂಟ್ ಸೆಕ್ಷನ್ ತಿಳಿಸಿ ಲಿಂಕ್ ಸಮೇತ ನಾನು ಪ್ರೊವೈಡ್ ಮಾಡ್ತೀನಿ. ಓಕೆನಾ. ಸೊ ನಂಗೆ ಗೊತ್ತಿದೆ, ಸೊ ಅದು ಹೇಳ್ತಿದ್ದೀನಿ. ಚೇಂಜ್ ಆಫ್ ಕಾಲೇಜ್ ಇದೆ, ಚೇಂಜ್ ಆಫ್ ಬ್ರಾಂಚ್ ಸಮೇತ ಮಾಡ್ಕೋಬೋದು. CS ಸಿಕ್ಕಿದೆ, ನಾನು AI ಮಾಡಬೇಕು ಒಂದು ಸೆಕೆಂಡ್ ಇಯರಲ್ಲಿ ಕಂಪ್ಲೀಟ್. ನಂದು ಸೆಕೆಂಡ್ ಇಯರ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಫಸ್ಟ್ ಇಯರ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ನಾನು AI ML ಮಾಡ್ಬೇಕು ಅಂದ್ಕೊಂಡಿದ್ದವರಿದ್ದರೆ ಚೇಂಜ್ ಆಫ್ ಬ್ರಾಂಚ್ ಸಮೇತ ಮಾಡ್ಕೋಬೋದು, ಚೇಂಜ್ ಆಫ್ ಕಾಲೇಜ್ ಕೂಡ ಮಾಡ್ಕೋಬೋದು. ಓಕೆನಾ. ಸೊ ಏಕೆಂದರೆ ವಿದ್ಯಾರ್ಥಿಗಳಿಗೆ ಬಿಟ್ಟಿರುವಂಥ ಒಂದು ಅನುಕೂಲ. ಯಾಕೆಂದರೆ ಸಮ್ಟೈಮ್ಸ್ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಕಾಲೇಜಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥ ಬ್ರಾಂಚ್ ಸಿಕ್ಕಿರೋದಿಲ್ಲ. ಸೊ ಆ ಥರ ಏನು ಮಾಡಬೇಕು, 1 ಇಯರ್ ವೇಸ್ಟ್ ಮಾಡಿದೆ, ಫಸ್ಟ್ ಕಾಲೇಜನ್ನ ಹ್ಯಾಡ್ ಮಾಡ್ಕೊಂಡ್ಬಿಡ್ಬೇಕು, ಆಮೇಲೆ ಪ್ರಾಸೆಸ್ ಏನಿದೆಲ್ಲ ಚೇಂಜ್ ಆಫ್ ಬ್ರಾಂಚ್, ಚೇಂಜ್ ಆಫ್ ಕಾಲೇಜ್ ಮಾಡ್ಕೊಳ್ಳೋ ಒಂದು ನೋಟಿಫಿಕೇಶನ್ ಇದೆ. ಓಕೆನಾ. ಸೊ 2 ಲ್ಯಾಕ್ ಅಬೋ ಬಂದ ವಿದ್ಯಾರ್ಥಿಗಳಿಗೆ ಏನು ಸೀಟ್ ಸಿಗುತ್ತಾ ಇಲ್ಲ ಅಂತ ತುಂಬ ಗಾಬರಿಯಲ್ಲಿ ಇರ್ತಾರೆ. 2 ಲ್ಯಾಕ್ ಅಬೋ ಇದೆ, BSc ನರ್ಸಿಂಗ್ ಸಿಗುತ್ತಾ, B.Pharm ಸಿಗುತ್ತಾ, ಅಥವಾ ಒಂದು ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ ಇಲ್ಲ, ಸಿವಿಲು, ಮೆಕ್ಯಾನಿಕಲ್ ಯಾವುದೇ ಇರಲಿ ಒಟ್ಟು ಕಾಲೇಜ್ ಸಿಗುತ್ತಾ ಇಲ್ಲ ಅನ್ನೋ ತುಂಬ ಜನ ವಿದ್ಯಾರ್ಥಿಗಳಿರ್ತಾರೆ. ಸೊ ಅವ್ರಿಗೆಲ್ಲ ಒಂದೇ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ ತಕ್ಷಣ ಯಾವ ಥರ ಅನಲೈಸ್ ಮಾಡ್ಬೇಕನ್ನೋದು ಪೂರ್ತಿಯಾಗಿ ತಿಳ್ಕೊಳ್ಳಿ. ಮೊದಲು ಯಾವುದೇ ಥರ ಅನಲೈಸ್ ಮಾಡ್ದಂಗೆ ಸಿಕ್ಕಾಪಟ್ಟೆ ಕಾಲೇಜ್ನ ಆ್ಯಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಯಾವುದೇ ಥರ ಸೀಟ್ ಸಿಗೋಂಗಿಲ್ಲ. ಸುಮ್ಮನೆ ಏನೋ ಅಂತಾರಲ್ಲ, ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ ಅಥವಾ ನನ್ನ ಹಣೆ ಬರೋ ಸರಿ ಇಲ್ಲ, ಸೊ ಈ ಥರ ಒಂದು ತಲೆಯಲ್ಲೆಲ್ಲ ಬರ್ತವೆ. ಫಸ್ಟು ಸೀಟ್ ಮ್ಯಾಟ್ರಿಕ್ಸ್ನ ಅನಲೈಸ್ ಮಾಡೋದು ಕಲೀರಿ. ಆಮೇಲೆ ಪ್ರತಿ ಒಂದೊಂದು ನೋಟಿಫಿಕೇಶನ್ ಒಂದು ವೆಬ್ಸೈಟಲ್ಲಿ ಏನು ಅಪ್ಲೋಡ್ ಮಾಡ್ತಾರೆ ಕ್ಲೀನಾಗಿ ಜಾಗೃತವಾಗಿ ಕಂಪ್ಲೀಟಾಗಿ ನಾವು ಮಾಡಿರಿ. ಅದನ್ನು ಏನೇನು ಪ್ರಾಸೆಸ್ ಇರುತ್ತಲ್ಲ KCTದು. ಸೊ ಅದಕ್ಕಾಗಿ ನಾನು ಒಂದು ಪ್ರೀಮಿಯಂ ವರ್ಷನ್ ಕೊಟ್ಟಿದ್ದೀನಿ. ಬರೀ 100 ರೂಪೀಸಲ್ಲಿ ನಿಮಗೆಲ್ಲ ಹೋಲ್ KCT ಪ್ರಾಸೆಸ್ ಎಲ್ಲ ತಿಳಿಸ್ತೀನಿ. ಸೊ ಸೀಟ್ಸ್ ಸಿಗೋ ಆಲ್ಮೋಸ್ಟ್ 99% ಸೀಟ್ ಯಾವ್ದಾರ ಸಿಗಬೇಕನ್ನೋ ಪ್ರಾಸೆಸ್ ಎಲ್ಲ ಹೇಳ್ತೀನಿ. ಹಾಗೆ ಸೀಟ್ ಮ್ಯಾಟ್ರಿಕ್ಸ್ನ ಯಾವ ಥರ ಅನಲೈಸ್ ಮಾಡ್ಬೇಕು ಅನ್ನೋದನ್ನು, ಹಾಗೆ ವೆರಿಫಿಕೇಷನ್ ಸ್ಲಿಪ್ಪು, ಸೊ ಏನೇನು ಮಿಸ್ಟೇಕ್ಸ್ ಇದ್ದಾವೆ, ಸೊ ಎಲ್ಲವೂ ಡೀಟೇಲಾಗಿ ಹೇಳ್ತೀನಿ. ಸೊ ನೀವು ಯಾವ ಥರ ಕಾಲೇಜನ್ನ ಹಾಕಿದರೆ ನಿಮಗೆ ಒಂದು 1 ಲ್ಯಾಕ್ ಅಬೋ, 1.5, 2.13 ಈ ಥರ KCT ರ್ಯಾಂಕ್ ಇದ್ದರೂ ಕೂಡ ಯಾವ ಥರ ಒಂದು ಕಾಲೇಜನ್ನ ಆ್ಯಡ್ ಮಾಡಿದ್ರೆ ಸೀಟ್ ಸಿಗುತ್ತೆ. ಓಕೆನಾ. ಸೊ ಎಲ್ಲ ಡೀಟೇಲಾಗಿ ಹೇಳ್ತೀನಿ ವಿದ್ಯಾರ್ಥಿಗೆ. ಬಟ್ ಜಾಸ್ತಿ ನಾನು ಯಾವುದೇ ಆಪ್ಷನ್ಟಿಗೆ ಮಾಡೋಕ್ಕೆ ಹೋಗಲ್ಲ. ಸೊ ಇದಕ್ಕಂದರೆ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ, ಪಾಸ್ವರ್ಡ್ ಎಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಆಪ್ಷನ್ಟಿಗೆ ಮಾಡೋಕ್ಕೋಗಲ್ಲ, ಜಸ್ಟ್ ನಿಮ್ಗೆಲ್ಲರಿಗೂ ಗೈಡ್ ಮಾಡ್ತೀನಿ. ಸೊ ನಿಮ್ಗಿಂತ ಎಫರ್ಟ್ ನಾನು ಹಾಕ್ತೀನಿ, ಮೊದಲು ಎಫರ್ಟ್ ಹಾಕಿ ನಿಮಗೆಲ್ಲ ಡೀಟೇಲ್ ತಿಳಿಸ್ತೀನಿ. ನೀವೇನೆಲ್ಲ ಬರೋ ಒಂದು 2 ಮಿನಿಟ್ಸ್ ಕರೆಕ್ಟಾಗಿ ಕುಂತು ಕೆಲಸ ಮಾಡಿಬಿಟ್ರೆ ಮುಗಿದೋಗ್ಬಿಡುತ್ತೆ. ಓಕೆನಾ. ನಾನೊಂದು ½ ಅವರ್ ಮಾಡೋ ಕೆಲಸ ನೀವು ಬರೀ 2 ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಡ್ಬೋದು, ಎಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ ಯಾರು ಬಂದರೆ ನೀವೇ ಹೇಳ್ತೀರಾ, ಸೊ ಇಷ್ಟೇ ಪ್ರಾಸೆಸ್ ಇರೋದು ಅಂತ, ನೀವು ಅಷ್ಟು ಕ್ಲೀನಾಗಿ ಹೇಳ್ಕೊಡ್ತೀವಿ. ಸೊ ಹಂಗಾಗಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ನಾನು ಫ್ರಂಟ್ ಪೇಜನ್ನು ಅಪ್ಲೋಡ್ ಮಾಡಿರ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ಸೊ 2 ಲ್ಯಾಕ್ ಅಬೋ ಬಂದವರು ಏನೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಆಪ್ಷನ್ರಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕರೆಕ್ಟಾಗಿ ಅನಲೈಸ್ ಮಾಡಿ, ಕಾಲೇಜ್ ಏನಿದೆಲ್ಲ ಕಾಲೇಜಸ್ ಆ್ಯಡ್ ಏನು ಮಾಡ್ತಿರಲ್ಲ, ನಿಮ್ಗೆ ಬೇಕಾಗಿರೋ ಕಾಲೇಜಸ್ನೇ ಕರೆಕ್ಟಾಗಿ ಫಿಲ್ ಮಾಡಿ. ಓಕೆನಾ. ಆದಷ್ಟು 1-2 ಕಾಲೇಜ್ ಮಾತ್ರ ಮುಟ್ಟಕ್ಕೆ ಹೋಗಬೇಡಿ. ನೀವು 1-2 ಕಾಲೇಜ್ ಮುಟ್ಟೋದಕ್ಕಿಂತ ಸುಮ್ಮನೆ ರಿಪೀಟರ್ ಆಗೋದು ಒಳ್ಳೇದಾಗತ್ತೆ. ಓಕೆ. ಸರ್ ನೀವು ಕಾಲೇಜ್ ಮಟ್ಟ ಕೂಡ ಹಾಕಿದ ಮಿನಿಮಮ್ ಒಂದು 50 ಕಾಲೇಜಸ್ ಆಗಬೇಕು. 50 ಕಾಲೇಜು ನಿಮ್ಗೆ ಇಷ್ಟ ಆಗಿರ್ಬೇಕು, 50 ಬ್ರಾಂಚಸ್ ಇಷ್ಟ ಆಗಿರ್ಬೇಕು. ಆ ಥರ ಒಂದು ಪ್ಲ್ಯಾನ್ ಮಾಡಿ ಒಂದು ಕಾಲೇಜ್ ಲೀಸ್ಟ್ ಮಾಡ್ಕೊಳ್ಳಿ. ಅದೇ ಕಾಲೇಜನ್ನ ಕ್ಯಾಸ್ಟೇಜ್ ಫಿಲ್ ಮಾಡಿಬಿಡಿ. ಬೇಕಂದ್ರೆ ಎಕ್ಸ್ಟ್ರಾ ನೀವು B.Pharm ಕೊಡ್ತೀರಾ, ಒಂದು BSc ಏನೇನು ಇಂಟ್ರೆಸ್ಟ್ ಇದೆನಾ, ಇಂಜಿನಿಯರಿಂಗಲ್ಲಿ, ಸಿವಿಲ್, ಮೆಕ್ಯಾನಿಕಲ್ ಎಷ್ಟೊಂದು ಬ್ರಾಂಚ್ ಇದೆ, ಎಲ್ಲ ಏನೇನು ಇಂಟ್ರೆಸ್ಟ್ ಇದೆ ಎಲ್ಲ ಕೊಡ್ಕೊಂಬಿಡಿ. ಗೌರ್ಮೆಂಟು, ಪ್ರೈವೇಟಿಗೆ ಯಾವುದಕ್ಕೆ ಪ್ರೈವೇಟ್ ಫೀಸ್ ಅಷ್ಟನ್ನು ತಿಳ್ಕೊಂಬಿಡಿ, ಮತ್ತು ರಿಸ್ಕ್ ತೊಗೊಳ್ಕೊಬೇಡಿ. ಸೊ ಈ ಥರ ಎಲ್ಲ ನೋಡ್ಕೊಂಬಿಡಿ. ಆಮೇಲೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕರೆ ಓಕೆ, ಸಿಕ್ಕಿಲ್ಲ ಅಂತ ಬಿಟ್ಬಿಡಿ. ಸೆಕೆಂಡ್ ರೌಂಡಲ್ಲಂತೂ ಚಾನ್ಸಸ್ ಸಿಗೋಂಗಿಲ್ಲ. 1.5 to 2 ಪಾಯಿಂಟ್ ಬಿಲೋ ಏನೇನು ಒಂದು KCT ರ್ಯಾಂಕ್ ಇದೆಲ್ಲ ಯಾರಿಗೂ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇರೋದಿಲ್ಲ, ಬಿಟ್ಬಿಡಿ. ಟೆನ್ಷನ್ ತೊಳ್ಕೊಬೇಡಿ. ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಯಾರಿಗೂ ಸಿಗೋಂಗಿಲ್ಲ. ಯಾಕೆಂತಂದರೆ ಸೆಕೆಂಡ್ ರೌಂಡಲ್ಲಿ ಡಿಕ್ರೀಸ್ ಮಾಡಿರ್ತಾರೆ, ಥರ್ಡ್ ರೌಂಡಲ್ಲಿ ಇನ್ಕ್ರೀಸ್ ಮಾಡ್ತಾರೆ. ಇದು ಗೊತ್ತಿರ್ಬೇಕು ಯಾವಾಗಲೂ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ 1 ಲ್ಯಾಕ್ 2 ಲ್ಯಾಕ್ ಅಬೋ ಏನಿದೆಯಲ್ಲ, ಥರ್ಡ್ ರೌಂಡಲ್ಲಿ ಪಕ್ಕ ಸೀಟ್ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸಿಗುತ್ತೆ ಸೀಟು. ಹೌದಾ. ಸೀಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು? ಸೊ ಮಾಪಪ್ ರೌಂಡ್ ಅಂತ ಇನ್ನೊಂದು ಎಕ್ಸ್ಟ್ರಾ ರೌಂಡ್ ಮಾಡ್ತಾರೆ. ಟೋಟಲ್ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಫಿಲ್ ಆಗಿದೆ ಅಂತ ಅದನ್ನು ಬಿಡ್ತಾರೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದು ಚೆಕ್ ಮಾಡಿದ ಮೇಲೆ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ, ಎಷ್ಟು ಕಾಲೇಜ್ ಉಳಿದಾವೆ, ಪ್ರತಿಯೊಂದೊಂದು ಕಾಲೇಜಲ್ಲಿ ನಾನು ಯಾವ ಎಕ್ಸ್ಪೆಕ್ಟ್ ಮಾಡಿದಂಥ ಕಾಲೇಜಲ್ಲಿ ಸೀಟ್ಸ್ ಎಷ್ಟು ಅವೈಲೇಬಲ್ ಇದ್ದಾವೆ ಅದನ್ನು ಚೆಕ್ ಮಾಡ್ಕೊಂಬಿಡಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಕರೆಕ್ಟಾಗಿ ಚಾಯ್ಸ್ ಮಾಡ್ಕೊಂಡು ಹಾಕ್ಬಿಡಿ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಎಲ್ಲ ಸೀಟ್ ಸಿಕ್ಕಿದ ವಿದ್ಯಾರ್ಥಿಗಳು ಎಲ್ಲ ಕಾಲೇಜಲ್ಲಿ ಸೇರೋಂಗಿಲ್ಲ, ಎಷ್ಟೊಂದು ಕ್ಯಾನ್ಸಲ್ ಮಾಡ್ಕೊತಾರೆ, ಎಷ್ಟೊಂದು ಅಮೌಂಟ್ ಕಟ್ಟೋಂಗಿಲ್ಲ, ಎಷ್ಟೊಂದು ಜನ ಮಿಸ್ಟೇಕ್ಸ್ ಮಾಡ್ತಾರೆ, ಎಕ್ಸಿಟ್ ಆಗ್ತಾರೆ. ಸೊ ಪ್ರಾಸೆಸ್ ಜಗ್ಗಿರುತ್ತೆ. ಸೊ ಹಂಗಾಗಿ ಕರೆಕ್ಟಾಗಿ ಎಲ್ಲ ಅನಲೈಸ್ ಮಾಡ್ಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಬಿಡಿ. ಸೀಟ್ ಸಿಗುತ್ತೆ. ಮಾಪಪ್ ರೌಂಡಲ್ಲಿ ಸಿಗುತ್ತೆ. ಮಾಪಪ್ ರೌಂಡ್ ತುಂಬ ದೂರ ಆಯಿತು, ನಿಮಗೆ ಥರ್ಡ್ ರೌಂಡಲ್ಲೇ ಸೀಟ್ ಸಿಕ್ಬಿಡುತ್ತೆ. ಕರೆಕ್ಟಾಗಿ ಅನಲೈಸ್ ಮಾಡಿರ ಅಂದರೆ ನಿಮಗೆ 2 ಲ್ಯಾಕ್ ಇರಲಿ, 2.5 ಇರಲಿ,
ಸೀಟ್ ಸಿಕ್ಕೇ ಸಿಗುತ್ತೆ. ಬಟ್ ಏನು ಮಾಡ್ಬೇಕಂದ್ರೆ ಅನಲೈಸ್ ಮಾಡಬೇಕು, ಯಾವ ಕಾಲೇಜಲ್ಲಿ ಸೀಟ್ಸ್ ಅವೈಲೇಬಲ್ ಇದ್ದಾವೆ, ಯಾವುದು ಕಾಲೇಜಲ್ಲಿ ಯಾವ ಬ್ರಾಂಚ್ಗೆ ಒಂದು ಸೀಟಿಗೆ ಕಟ್ ಆಫ್ ರ್ಯಾಂಕ್ ಜಾಸ್ತಿ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಮಾಡಿಬಿಡಿ, ಸಖತ್ತಾಗತ್ತೆ. ಅಷ್ಟಿಗೂ ಸಿಗಲಿಲ್ಲ ಅಂದರೆ ಮಾಪ್ ಅಪ್ ರೌಂಡಲ್ಲಿ ನಿಮಗೆ ಕಾಲೇಜ್ ಅಂದರೆ ಸಿಗೋದಂತೂ ಪಕ್ಕ. ಓಕೆನಾ, ಫಸ್ಟ್ ಸೀಟ್ ತೆಗೆದುಕೊಂಬಿಡಿ. ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಬ್ರ್ಯಾಂಚು ಎಷ್ಟು ಸಲ ಬೇಕಾದ್ರೆ ಚೇಂಜ್ ಮಾಡ್ಕೊಂಬಿಡಿ. ಓಕೆನಾ, ಅದು ಮಾಡ್ಕೊಂಬಿಡಿ, ಬೆಸ್ಟ್ ಆಗಿಬಿಡುತ್ತೆ ವಿದ್ಯಾರ್ಥಿಗಳೇ. ಸೊ ನನ್ನ ಒಂದು ಪ್ಲಾನಿಂಗ್ ನಿಮ್ಗೆ ಇಷ್ಟ ಆಗಿದೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.